ಜಯ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್. ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ? ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ? ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್. ನಮ್ಮಲ್ಲಿ 80 ರೂಪಾಯಿಯಿಂದ ಹಿಡಿದು 10,000ವರೆಗಿನ ಜಾರ್ಜೆಟ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಗದ್ವಾಲ್ ಕಾಟನ್ ಸ್ಯಾರೀಸ್, ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು, ಅದೇ ರೀತಿ ಬ್ರಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ. ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್. ವಿಳಾಸ ಕ್ಲಾತ್ ಬಜಾರ್, MG ರೋಡ್, ರಾಯಚೂರು. ಮೊಬೈಲ್ ನಂಬರ್ 7619168785 ಹಾಗೂ 9019435988. ನಾಡಿಗೆ ದೊಡ್ಡದು ನಾಗರ ಪಂಚಮಿ. ಮಕ್ಕಳಾದಿಯಾಗಿ ವಿಶೇಷವಾಗಿ ಮಹಿಳೆಯರು ಅತ್ಯಂತ ಸಡಗರ ಸಂಭ್ರಮದಿಂದ ಕಲ್ಲನಾಗರಗಳಿಗೆ ಹಾಲೆರೆದು ಸಂಭ್ರಮಿಸಿದರು. ಇಂದು ಬೆಳಗ್ಗೆಯಿಂದಲೇ ನಾಗಶಿಲೆಗಳಿರುವ ಗುಡಿಗಳಿಗೆ ಧಾವಿಸಿದ ಮಹಿಳೆಯರು, ಮಕ್ಕಳು ಹಾಗೂ ಭಕ್ತರು ವಿಧಿವಿಧಾನದಿಂದ ನಾಗಶಿಲೆಗಳಿಗೆ ಪೂಜೆ ಸಲ್ಲಿಸಿ ಪದ್ಧತಿ ಪ್ರಕಾರ ಅಂಗನೂಲಿಗಳನ್ನು ನಾಗಶಿಲೆಗಳಿಗೆ ಅರ್ಪಿಸಿ ಪುಷ್ಪಾರ್ಚನೆಗೈದು ಹೂ ಮುಡಿಸಿ ಹೂವಿನ ಹಾರಗಳನ್ನು ಹಾಕಿ ಆರತಿ ಬೆಳಗಿ ಮನೆಯಿಂದ ತಂದಿದ್ದ ಅವಲಕ್ಕಿ, ತಂಬಿಟ್ಟು, ಉಂಡಿ, ಕುಚಗಡುಬುಗಳನ್ನು ಸಮರ್ಪಿಸಿ ನಮಸ್ಕರಿಸಿ ಮನ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಬೇಡಿಕೊಳ್ಳುವ ಸನ್ನಿವೇಶ ಸಾಮಾನ್ಯವಾಗಿ ಕಂಡು ಬಂದವು. ಕೊಬ್ಬರಿಯ ಗಿಟಕದಲ್ಲಿ ಹಾಲನ್ನು ಹಾಕಿ ನಂತರ ನನ್ನ ಪಾಲು, ನಮ್ಮಪ್ಪನ ಪಾಲು, ನಮ್ಮಮ್ಮನ ಪಾಲು, ಹೀಗೆ ಬಂಧು ಬಳಗದವರೆಲ್ಲ ಪಾಲು ಎಂದು ಹೇಳುತ್ತಾ ಕಲ್ಲನಾಗರನಿಗೆ ಹಾಲೆರೆದು ಸಂಭ್ರಮಿಸಿದರು. ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ನಾಗರ ಪಂಚಮಿಯನ್ನು ಆಚರಿಸಿ ನಾಗದೇವತೆಯ ಕೃಪೆಗೆ ಪಾತ್ರರಾದರು. ನಗರದ ಡ್ಯಾಡಿ ಕಾಲೋನಿಯ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪಂಚಮಿ ಹಬ್ಬದ ಪ್ರಯುಕ್ತ ದೇವಸ್ಥಾನದ ಆವರಣದಲ್ಲಿ ನಾರಿಯರು ನಾಗದೇವತೆಗೆ ಹಾಲೆರೆಯುವ ಸಂಭ್ರಮ ಸಡಗರದಿಂದ ಜರುಗಿತು.
ಬೆಳಿಗ್ಗೆಯಿಂದಲೇ ಸಾರ್ವಜನಿಕರು ಶುಭ್ರ ಉಡುಪುಗಳನ್ನು ಧರಿಸಿ ನಾಗದೇವತೆಗೆ ಇಷ್ಟವಾದ ಜೋಳದ ಉಂಡಿ, ಸಜ್ಜಿ ಉಂಡಿ, ಕಡ್ಲಿ ಉಂಡಿ ಸೇರಿದಂತೆ ಇತ್ತೀಚೆಗೆ ಬದಲಾದ ಕಾಲಘಟ್ಟದ ಪ್ರಕಾರ ತಮಗೆ ಇಷ್ಟವಾದ ರವಾ ಉಂಡಿ, ಕೊಬ್ಬರಿ ಉಂಡಿ, ಬೇಸನ್ ಉಂಡಿ, ಎಳ್ಳುಂಡಿ, ಶೇಂಗಾ ಉಂಡಿ, ಹೆಸರು ಉಂಡಿ, ಅಕ್ಕಿ ಉಂಡಿ, ಹೂರಣದ ಹೋಳಿಗೆ, ಮಂಡಾಳು ಒಗ್ಗರಣೆ, ಕಡ್ಲಿ, ಹೆಸರು, ಮೆಟಗಿ ಪಲ್ಯಗಳನ್ನು ತಯಾರಿಸಿ ಜೊತೆಗೆ ಅನ್ನ ಸಾಂಬಾರ್ ಕಾಯಿ ಪಲ್ಯಗಳನ್ನು ತಯಾರಿಸಿ ಹತ್ತಿ ತೊಳೆಯ ಅಂಗನ ನೂಲು ದಾರವನ್ನು ತಯಾರಿಸಿ ಗಂಧ ಕುಂಕುಮಗಳನ್ನು ಒಂದು ತಟ್ಟೆಯಲ್ಲಿಟ್ಟುಕೊಂಡು ಭಗವಂತನಿಗೆ ಪೂಜೆ ಸಲ್ಲಿಸಿ ನಂತರ ಹತ್ತಿರದ ದೇವಸ್ಥಾನಕ್ಕೆ ಆಗಮಿಸಿ ನಾಗದೇವತೆಗೆ ಈ ಎಲ್ಲಾ ತರಹದ ಹಬ್ಬದ ಪದಾರ್ಥಗಳನ್ನು ನಾಗದೇವತೆಗೆ ಸಲ್ಲಿಸಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ಆರತಿ ಬೆಳಗಿ ಪ್ರತಿಯೊಬ್ಬರು ಸಹಿತ ಕೊಬ್ಬರಿ ಬಟ್ಟಲದಲ್ಲಿ ಬೆಲ್ಲವನ್ನಿಟ್ಟುಕೊಂಡು ಒಂದು ಸಾರಿ ಜಲಾಭಿಷೇಕ ಮತ್ತೊಂದು ಸಾರಿ ಕ್ಷೀರಾಭಿಷೇಕವನ್ನು ಮಾಡಿ ನಾಗದೇವತೆಯೇ ಕಾಪಾಡು, ನನ್ನ ಪಾಲು ಮತ್ತು ನಮ್ಮ ಕುಟುಂಬದವರ ಪಾಲು ಮತ್ತು ನಮ್ಮ ನಾಡಿನ ಸರ್ವರ ಪಾಲಿನ ಹಾಲಿನ ಅಭಿಷೇಕವನ್ನು ನಿನಗೆ ಸಲ್ಲಿಸುತ್ತಿದ್ದೇನೆ. ನಮಗೆ ಸುಖ ಶಾಂತಿ ಆರೋಗ್ಯ ನೆಮ್ಮದಿ ನೀಡಿ ಕಾಪಾಡು ತಂದೆ. ಕಾಲ ಕಾಲಕ್ಕೆ ಮಳೆ ಬೆಳೆ ಬಂದು ದೇಶದ ನಾಡಿನ ಬೆನ್ನೆಲುಬಾಗಿರುವ ರೈತಾಪಿ ವರ್ಗದವರಿಗೆ ಚೆನ್ನಾಗಿಟ್ಟಿರು. ದೇಶದ ವೀರ ಯೋಧರಿಗೆ ಇನ್ನೂ ಶಕ್ತಿ ನೀಡು. ದೇಶ ನಾಡಿನಲ್ಲಿ ಯಾವುದೇ ತರಹದ ರೋಗ ರುಜಿನಗಳು ಬಾರದಂತೆ ದೇಶವನ್ನು ಶಾಂತಿ ನೆಮ್ಮದಿಯಿಂದ ಇಟ್ಟಿರು. ಸರ್ವರಿಗೂ ಒಳ್ಳೆಯದನ್ನು ಮಾಡು ತಂದೆ ಎಂದು ಬೇಡಿಕೊಂಡರು. ನೂರಾರು ಸಾರ್ವಜನಿಕರು ನಾಗದೇವತೆಗೆ ಹಾಲೆರೆದರು.